ನಮಸ್ಕಾರ ಸ್ನೇಹಿತರೆ, ನಾವೆಲ್ಲರೂ ಪ್ರತಿದಿನ ದೇವರನ್ನು ಪೂಜಿಸುತ್ತೇವೆ. ಆದರೆ ಒಂದು ಪ್ರಶ್ನೆ ನಮ್ಮ ಮನಸ್ಸಿನಲ್ಲಿ ಸದಾ ಮೂಡುತ್ತದೆ. ನಾವು ಮಾಡುವ ಪೂಜೆಯನ್ನು ದೇವರು ಸ್ವೀಕರಿಸುತ್ತಾನಾ? ದೇವರು ನಮ್ಮ ಮನೆಯೊಳಗೆ ಬಂದು ನಮ್ಮ ಪೂಜೆಯನ್ನು ನೋಡಿಕೊಂಡು ಆಶೀರ್ವಾದ ನೀಡುತ್ತಾನಾ? ಇದನ್ನು ತಿಳಿದುಕೊಳ್ಳೋದಕ್ಕೆ ಶಾಸ್ತ್ರಗಳು ಹೇಳಿರುವ ಕೆಲವು ಅದ್ಭುತ ಶುಭ ಮತ್ತು ಅಶುಭ ಚಿಹ್ನೆಗಳು ಇವೆ. ಪೂಜೆಯ ಸಮಯದಲ್ಲಿ ದೀಪದ ಜ್ಯೋತಿ, ಹೂವು, ಅಕ್ಷತೆ, ನಮ್ಮ ದೇಹದಲ್ಲಿ ಆಗುವ ಸ್ಪಂದನೆ, ಈ ಎಲ್ಲವೂ ದೇವರ ಸಂದೇಶಗಳು. ಇಂದು ಈ ವಿಡಿಯೋದಲ್ಲಿ ನೀವು ಮಾಡುವ ಪೂಜೆಯು ದೇವರಿಗೆ ತಲುಪುತ್ತದೆಯೇ ಅಥವಾ ಇಲ್ಲವೇ ಎಂಬುದನ್ನು ತಿಳಿಯುವ ವಿಶೇಷ ಗುರುತುಗಳು ಮತ್ತು ಮನೆಯಲ್ಲಿ ಪೂಜೆ ಮಾಡುವಾಗ ಕಡ್ಡಾಯವಾಗಿ ಪಾಲಿಸಬೇಕಾದ ಮಹತ್ವದ ನಿಯಮಗಳನ್ನು ತಿಳಿದುಕೊಳ್ಳೋಣ. ಮನೆಯಲ್ಲಿ ಪೂಜೆ ಮಾಡುವಾಗ ಕೆಲವು ಚಿಹ್ನೆಗಳು ಹೆಚ್ಚಾಗಿ ಕಂಡುಬರುತ್ತವೆ. ಆ ಚಿಹ್ನೆಗಳು ಯಾವುವು ಎಂದು ತಿಳಿದುಕೊಂಡು ನಮಗೆ ಒಳ್ಳೆಯದು ಅಥವಾ ಕೆಟ್ಟದ್ದು ಸಂಭವಿಸುತ್ತದೆಯೇ ಎಂದು ನಾವು ಮೊದಲೇ ಊಹಿಸಬಹುದು. ಮನೆಯಲ್ಲಿ ದೇವರ ಮುಂದೆ ದೀಪ ಹಚ್ಚುವಾಗ ಕೆಲವೊಮ್ಮೆ ನಮ್ಮ ಕೈ ಸುಟ್ಟು ಹೋಗುತ್ತದೆ. ಇದು ಅಶುಭ ಸಂಕೇತ. ಪೂಜೆಯ ಸಮಯದಲ್ಲಿ ನಿಮ್ಮ ಕೈ ಸುಟ್ಟು ಹೋದರೆ ಪೂಜೆಯ ಸಮಯದಲ್ಲಿ ಏನಾದರೂ ತಪ್ಪು ಮಾಡಲಾಗಿದೆ ಎಂದರ್ಥ. ನಾವು ದೇವರನ್ನು ಪೂರ್ಣ ಹೃದಯ ಮತ್ತು ಭಕ್ತಿಯಿಂದ ಪೂಜಿಸಬೇಕು. ಕೆಲವೊಮ್ಮೆ ಮನೆಯಲ್ಲಿ ಪೂಜೆ ಮಾಡುವಾಗ ನಿಮಗೆ ತಿಳಿಯದೆ ನಮ್ಮ ಕಣ್ಣಿನಿಂದ ಕಣ್ಣೀರು ಬರುತ್ತದೆ. ನಿಮ್ಮ ಕಣ್ಣಿನಿಂದ ಕಣ್ಣೀರು ಬಂದರೆ ನೀವು ಮಾಡುತ್ತಿರುವ ಪೂಜೆಯು ಉತ್ತಮ ಫಲಿತಾಂಶವನ್ನು ನೀಡುತ್ತದೆ ಎಂದರ್ಥ. ನಿಮ್ಮ ಕಷ್ಟಗಳು ದೂರವಾಗುತ್ತದೆ ಎಂದು ಹೇಳಬಹುದು. ನಿಮ್ಮ ಕೆಲಸದಲ್ಲಿ ಯಶಸ್ವಿಯಾಗುತ್ತೀರಿ. ಅದೇ ರೀತಿ ದೇವರ ಮುಂದೆ ದೀಪವನ್ನು ಬೆಳಗಿಸಿ ಅದು ಪ್ರಕಾಶಮಾನವಾಗಿ ಬೆಳಗಿದರೆ ದೇವರು ನೀವು ಮಾಡುತ್ತಿರುವ ಪೂಜೆಯಿಂದ ಸಂತೋಷ ಪಡುತ್ತಾನೆ ಮತ್ತು ನಿಮ್ಮ ಎಲ್ಲ ಆಸೆಗಳು ಈಡೇರುತ್ತದೆ ಎಂಬುದರ ಸಂಕೇತವಾಗಿದೆ. ಪೂಜೆಯ ಸಮಯದಲ್ಲಿ ದೇವರಿಗೆ ಹೂಗಳನ್ನು ಅರ್ಪಿಸುತ್ತೇವೆ. ಆದರೆ ಕೆಲವೊಮ್ಮೆ ನಾವು ಪೂಜೆ ಮಾಡುವಾಗ ದೇವರ ಚಿತ್ರದಿಂದ ಹೂಗಳು ಬೀಳುತ್ತವೆ. ಅಂತಹ ಚಿಹ್ನೆಗಳು ತುಂಬಾ ಶುಭ. ಮನೆಯಲ್ಲಿ ಪೂಜೆ ಮಾಡುವಾಗ ನೀವು ದೇವರಿಗೆ ಇಟ್ಟ ಹೂಗಳು ಇದ್ದಕ್ಕಿದ್ದಂತೆ ಕೆಳಗೆ ಬಿದ್ದರೆ ದೇವರು ನಿಮ್ಮ ಪೂಜೆಯಿಂದ ಸಂತೋಷ ಪಡುತ್ತಾನೆ ಮತ್ತು ನಿಮ್ಮ ಮನೆಗೆ ಒಳ್ಳೆಯದು ಸಂಭವಿಸಲಿದೆ ಎಂಬುದರ ಸಂಕೇತವಾಗಿದೆ. ಆ ಹೂಗಳನ್ನು ದೇವರುಗಳ ಆಶೀರ್ವಾದವೆಂದು ಪರಿಗಣಿಸಬೇಕು. ದೇವರ ಚಿತ್ರಗಳಿಂದ ಹೂಗಳು ಬಿದ್ದಾಗ ಅವುಗಳನ್ನು ನಿಮ್ಮೊಂದಿಗೆ ಇಟ್ಟುಕೊಳ್ಳಿ. ಆ ಹೂವನ್ನು ಕೆಂಪು ಬಟ್ಟೆಯಲ್ಲಿ ಇಟ್ಟು ಅದರಲ್ಲಿ ₹1 ನಾಣ್ಯವನ್ನು ಇಟ್ಟು ಸ್ವಲ್ಪ ಅಕ್ಕಿಯನ್ನು ಹಾಕಿ ಗಂಟು ಕಟ್ಟಿ ನಿಮ್ಮ ಬೀರುವಿನಲ್ಲಿ ಇಟ್ಟರೆ ನಿಮ್ಮ ಮನೆಯಲ್ಲಿ ಯಾವಾಗಲೂ ಹಣದ ಸಮಸ್ಯೆಗಳು ಬರುವುದಿಲ್ಲ. ಕೆಲವೊಮ್ಮೆ ಪೂಜೆ ಮಾಡುವಾಗ ಇದ್ದಕ್ಕಿದ್ದಂತೆ ಆಕಳಿಕೆ ಬರುತ್ತದೆ. ಪೂಜೆಯ ಸಮಯದಲ್ಲಿ ಪದೇ ಪದೇ ಆಕಳಿಸಿದರೆ ಅದು ತುಂಬಾ ಅಶುಭ. ಪೂಜೆಯ ಸಮಯದಲ್ಲಿ ನೀವು ಆಕಳಿಸಲಾರಂಭಿಸಿದರೆ ಅದು ನಿಮ್ಮಲ್ಲಿ ನಕಾರಾತ್ಮಕ ಶಕ್ತಿ ಇದೆ ಎಂಬುದರ ಸಂಕೇತ ಎಂದು ಹೇಳಲಾಗುತ್ತದೆ. ಮನೆಯಲ್ಲಿ ದೇವರನ್ನು ನಿಂತು ಪೂಜಿಸಬೇಡಿ. ನಿಂತ ಪೂಜೆ ಒಳ್ಳೆಯದಲ್ಲ. ನೀವು ಮಾಡುವ ಪೂಜೆಗೆ ಯಾವುದೇ ಪುಣ್ಯ ಸಿಗುವುದಿಲ್ಲ. ಹಾಗಾಗಿ ಮನೆಯಲ್ಲಿ ನಿಂತು ಪೂಜಿಸಬೇಡಿ. ಕುಳಿತಾಗ ಮಾತ್ರ ಪೂಜೆ ಮಾಡಿ. ಮನೆಯಲ್ಲಿ ಪೂಜೆ ಮಾಡುವಾಗ ಸಣ್ಣ ತಪ್ಪುಗಳನ್ನು ಮಾಡಲಾಗುತ್ತದೆ. ನಾವು ತಿಳಿಯದೆ ಮಾಡುವ ಸಣ್ಣ ತಪ್ಪುಗಳಿಂದ ಅನೇಕ ಸಮಸ್ಯೆಗಳು ಉದ್ಭವಿಸುತ್ತವೆ. ಕೆಲವೊಮ್ಮೆ ಪೂಜೆ ಮಾಡುವಾಗ ಕುಂಕುಮ ನಮ್ಮ ಕೈಯಿಂದ ಜಾರಿ ಹೋಗುತ್ತದೆ. ಪೂಜೆಯಲ್ಲಿ ಬಳಸುವ ಕುಂಕುಮ ಜಾರಿ ಬಿದ್ದರೆ ಅದು ತುಂಬಾ ಅಶುಭ. ಪೂಜೆಯ ಸಮಯದಲ್ಲಿ ಇದು ಸಂಭವಿಸಿದರೆ ನಿಮ್ಮ ಪತಿಗೆ ಕೆಲವು ಸಮಸ್ಯೆಗಳು ಎದುರಾಗುತ್ತವೆ ಎಂಬುದರ ಸಂಕೇತ ಎಂದು ನಂಬಲಾಗಿದೆ. ಕುಂಕುಮ ಬಿದ್ದಾಗ ಅದನ್ನು ಪೊರಕೆಯಿಂದ ಗುಡಿಸಬೇಡಿ. ಅದನ್ನು ಕೈಗಳಿಂದ ಸ್ವಚ್ಛಗೊಳಿಸಿ ಮತ್ತು ಅದನ್ನು ಹರಿಯುವ ನೀರಿನಲ್ಲಿ ಹಾಕಿ. ಇದರಿಂದ ಯಾವುದೇ ಹಾನಿ ಇಲ್ಲ. ಪೂಜೆಯ ಸಮಯದಲ್ಲಿ ದೇವರ ಮುಂದೆ ಹಚ್ಚಬೇಕಾದ ದೀಪವು ಆಕಸ್ಮಿಕವಾಗಿ ಬೆಟ್ಟವನ್ನು ಹತ್ತುತ್ತದೆ. ಇದನ್ನು ಸಹ ಅಶುಭವೆಂದು ಪರಿಗಣಿಸಲಾಗಿದೆ. ದೀಪವು ಬೆಟ್ಟವನ್ನು ಹತ್ತಿದರೆ ಅದು ಕುಟುಂಬದಲ್ಲಿ ಸಮಸ್ಯೆಗಳು ಉಂಟಾಗುತ್ತವೆ ಎಂಬುದರ ಸಂಕೇತವಾಗಿದೆ. ಅಂತಹ ಸಮಯದಲ್ಲಿ ನಾವು ದೇವರಿಗೆ ಓಂ ಎಂದು ಜಪಿಸಬೇಕು. ಮನೆಯಲ್ಲಿ ದೀಪ ಹಚ್ಚುವಾಗ ಓಂ ನಮಃ ಶಿವಾಯ ಎಂಬ ಮಂತ್ರವನ್ನು ಪಠಿಸುವ ಮೂಲಕ ದೀಪ ಹಚ್ಚುವುದರಿಂದ ಯಾವುದೇ ಹಾನಿ ಇಲ್ಲ. ಮನೆಯಲ್ಲಿ ದೀಪಾರಾಧನೆ ಮಾಡುವಾಗ ದೀಪದ ಬತ್ತಿಗಳು ಸಂಪೂರ್ಣವಾಗಿ ಉರಿಯುತ್ತಿದ್ದರೆ ಅದು ನಿಮ್ಮ ಮನೆಯ ಮೇಲೆ ದೇವರ ಕೃಪೆ ಇದೆ ಎಂಬುದರ ಸಂಕೇತವಾಗಿದೆ. ನಿಮ್ಮ ಆಸೆಗಳು ಈಡೇರುತ್ತವೆ ಮತ್ತು ದೇವರ ಆಶೀರ್ವಾದ ನಿಮ್ಮ ಮನೆಯ ಮೇಲೆ ಇರುತ್ತದೆ ಎಂದರ್ಥ. ನಿಮ್ಮ ಪೂಜಾ ಕೋಣೆಯಲ್ಲಿ ನೀವು ಹಲ್ಲಿಯನ್ನು ನೋಡಿದರೆ ಅದು ತುಂಬಾ ಶುಭ ಸಂಕೇತವಾಗಿದೆ. ಹಲ್ಲಿಗಳನ್ನು ಲಕ್ಷ್ಮೀ ದೇವಿಯ ಸಂಕೇತವೆಂದು ಪರಿಗಣಿಸಲಾಗುತ್ತದೆ. ಆದ್ದರಿಂದ ನೀವು ನಿಮ್ಮ ಪೂಜಾ ಕೋಣೆಯಲ್ಲಿ ಹಲ್ಲಿಯನ್ನು ನೋಡಿದರೆ ಅದು ಲಕ್ಷ್ಮೀ ದೇವಿಯು ನಿಮ್ಮ ಮನೆಗೆ ಪ್ರವೇಶಿಸಲಿದ್ದಾಳೆ ಮತ್ತು ನಿಮ್ಮ ಎಲ್ಲ ಹಣದ ಸಮಸ್ಯೆಗಳು ಪರಿಹಾರವಾಗುತ್ತದೆ ಎಂಬುದರ ಸಂಕೇತವಾಗಿದೆ. ಪೂಜಾ ಕೋಣೆಯಲ್ಲಿ ಕಪ್ಪು ಇರುವೆಗಳನ್ನು ನೋಡಿದರೆ ನೀವು ಶೀಘ್ರದಲ್ಲೇ ಶ್ರೀಮಂತರಾಗಲಿದ್ದೀರಿ ಎಂಬುದರ ಸಂಕೇತವಾಗಿದೆ. ಲಕ್ಷ್ಮೀ ದೇವಿಯು ನಿಮ್ಮ ಮನೆಗೆ ಪ್ರವೇಶಿಸಲಿದ್ದಾಳೆ ಎಂಬುದರ ಶುಭ ಸೂಚನೆ ಇದಾಗಿದ್ದು ನಿಮ್ಮ ಎಲ್ಲಾ ಸಮಸ್ಯೆಗಳು ಪರಿಹಾರವಾಗುತ್ತವೆ. ಪೂಜಾ ಕೋಣೆಯಲ್ಲಿ ದೀಪವನ್ನು ಬೆಳಗಿಸಿದಾಗ ಕೆಲವೊಮ್ಮೆ ದೀಪದಿಂದ ಚಿಟಪಟ ಶಬ್ದ ಬರುತ್ತದೆ. ಇದು ಸಂಭವಿಸಲೇಬಾರದು. ದೀಪವು ಶಾಂತವಾಗಿ ಉರಿಯುತ್ತಿರಬೇಕು. ಅದು ಶಬ್ದ ಮಾಡುತ್ತಿದ್ದರೆ ಪೂಜೆಯಲ್ಲಿ ಕೆಲವು ತಪ್ಪುಗಳು ಮಾಡುತ್ತಿದ್ದೀರಿ ಎಂದರ್ಥ.
ನೀವು ಬೆಳಗಿಸಿದ ದೀಪದ ಮೇಲೆ ಹೂವು ಬಿದ್ದರೆ ನೀವು ಮಾಡುತ್ತಿರುವ ಪೂಜೆಗಳು ನಿಮ್ಮ ಪೂಜೆಗಳೊಂದಿಗೆ ದೇವರನ್ನು ತಲುಪುತ್ತಿದೆ ಎಂದರ್ಥ. ದೇವರುಗಳು ತೃಪ್ತರಾಗಿದ್ದಾರೆ ಎಂದರ್ಥ. ಪೂಜೆಯ ಸಮಯದಲ್ಲಿ ದೀಪವನ್ನು ಬೆಳಗಿಸಿದ ನಂತರ ದೀಪದ ಬಳಿ ಅಕ್ಷತೆಗಳನ್ನು ಇಡಬೇಕು. ಅದೇ ರೀತಿ ದೇವರಿಗೆ ಹೊಡೆಯುವ ತೆಂಗಿನಕಾಯಿ ಕೊಳೆತಿದ್ದರೆ ಅದನ್ನು ತುಂಬಾ ಕೆಟ್ಟ ಚಿಹ್ನೆ ಎಂದು ಪರಿಗಣಿಸಲಾಗುತ್ತದೆ. ತೆಂಗಿನಕಾಯಿ ಕೊಳೆತಾಗ ಅದನ್ನು ತೆಗೆದು ನಿಮ್ಮ ಕೈಕಾಲುಗಳನ್ನು ಸ್ವಚ್ಛಗೊಳಿಸಿ ಪೂಜಾ ಕೋಣೆಯಲ್ಲಿ ಅರಿಶಿನ ನೀರನ್ನು ಸಿಂಪಡಿಸಿ ಮತ್ತು ಹೊಸ ತೆಂಗಿನಕಾಯಿಯನ್ನು ಹೊಡೆಯಿರಿ. ಹೀಗೆ ಮಾಡುವುದರಿಂದ ಯಾವುದೇ ತೊಂದರೆ ಇಲ್ಲ. ವಾಸ್ತುಶಾಸ್ತ್ರದ ಪ್ರಕಾರ ಮನೆಯಲ್ಲಿ ಪೂಜೆ ಮಾಡುವಾಗ ಪೂಜೆಯಲ್ಲಿ ಬಳಸುವ ಪೂಜಾ ಸಾಮಗ್ರಿಗಳನ್ನು ನಿಮ್ಮ ಬಲಭಾಗದಲ್ಲಿ ಇಡಬೇಕು. ಇದು ನಿಮ್ಮ ಕುಟುಂಬಕ್ಕೆ ಸಂಪತ್ತನ್ನು ತರುತ್ತದೆ. ಪೂಜೆಯಲ್ಲಿ ಬಳಸುವ ಹಣ್ಣುಗಳು, ಹೂಗಳು, ಒಳ್ಳೆಯ ನೀರು ಮತ್ತು ಇತರ ವಸ್ತುಗಳನ್ನು ನಿಮ್ಮ ಎಡಭಾಗದಲ್ಲಿ ಇಡಬೇಕು. ಮಹಿಳೆಯರು ಖಂಡಿತವಾಗಿಯೂ ಹಣೆಗೆ ಕುಂಕುಮ ಇಡಬೇಕು. ಕುಂಕುಮದಲ್ಲಿ ದೈವಿಕ ಶಕ್ತಿ ಇದೆ. ಕುಂಕುಮ ಹಚ್ಚದೆ ದೇವರನ್ನು ಪೂಜಿಸಿದರೆ ಯಾವುದೇ ಪುಣ್ಯ ಸಿಗುವುದಿಲ್ಲ. ಪೂಜಾ ಕೊಠಡಿ ಯಾವಾಗಲೂ ಈಶಾನ್ಯ ದಿಕ್ಕಿನಲ್ಲಿರಬೇಕು. ಈಶಾನ್ಯ ದಿಕ್ಕಿನಲ್ಲಿ ಪೂಜಾ ಕೊಠಡಿ ಇದ್ದರೆ ನಿಮ್ಮ ಕುಟುಂಬಕ್ಕೆ ಅಷ್ಟೈಶ್ವರ್ಯಗಳು ಸಿಗುತ್ತವೆ. ನಿಮ್ಮ ಮನೆಯ ಹತ್ತಿರ ಪಕ್ಷಿಯ ಗೂಡು ಇದ್ದರೆ ಅದು ಲಕ್ಷ್ಮೀ ದೇವಿಯ ಕೃಪೆಯಿಂದ ನಿಮಗೆ ಒಳ್ಳೆಯ ದಿನಗಳು ಬರಲಿವೆ ಎಂಬುದರ ಸಂಕೇತವಾಗಿದೆ. ಇದರರ್ಥ ನಿಮಗೆ ಹಠಾತ್ ಹಣ ಸಿಗಲಿದೆ. ಯಾರ ಮನೆಯಲ್ಲಿ ಪ್ರತಿದಿನ ದೀಪಗಳನ್ನು ಬೆಳಗಿಸುತ್ತಾರೋ ಅಂತಹ ಮನೆಗಳಲ್ಲಿ ದೇವರುಗಳು ಸುತ್ತಾಡುತ್ತಾರೆ ಮತ್ತು ಕುಟುಂಬವು ಯಾವುದೇ ತೊಂದರೆಗಳಿಲ್ಲದೆ ಮುಕ್ತವಾಗಿರುತ್ತದೆ. ದೇವರ ಪೂಜೆಯಲ್ಲಿ ಒಂದು ದೊಡ್ಡ ವೈಶಿಷ್ಟ್ಯತೆ ಇದೆ. ನೀವು ಎಷ್ಟೇ ಪೂಜಿಸಿದರೂ ನಿಮ್ಮ ಕಷ್ಟಗಳು ಪರಿಹಾರವಾಗುವುದಿಲ್ಲ ಎಂದು ಭಾವಿಸುವವರು ನಿಮ್ಮ ಪೂಜೆಯಲ್ಲಿ ನೀವು ಈ ತಪ್ಪುಗಳನ್ನು ಮಾಡುತ್ತಿದ್ದೀರಾ ಎಂದು ಪರಿಶೀಲಿಸಿ. ನಮ್ಮ ಶಾಸ್ತ್ರಗಳಲ್ಲಿ ಉಲ್ಲೇಖಿಸಲಾದ ಪೂಜೆಯ ನಿಯಮಗಳನ್ನು ನೀವು ತಿಳಿದುಕೊಂಡು ಭಕ್ತಿಯಿಂದ ದೇವರನ್ನು ಪೂಜಿಸಿದರೆ ನಿಮ್ಮ ಮನೆಯಲ್ಲಿ ಅಖಂಡ ರಾಜಯೋಗವು ಪ್ರಾಪ್ತಿಯಾಗುತ್ತದೆ. ಆದರೆ ಅತ್ಯಂತ ಮುಖ್ಯವಾದ ವಿಷಯವೆಂದರೆ ಮನೆಯಲ್ಲಿ ಪೂಜೆ ಮುಗಿದ ನಂತರ ಕೆಲವು ನಿಯಮಗಳನ್ನು ಪಾಲಿಸಬೇಕು. ಕೇವಲ ಪೂಜೆ ಮಾಡುವುದರಿಂದ ಮಾತ್ರ ಪುಣ್ಯ ಫಲ ಸಿಗುವುದಿಲ್ಲ. ಮನೆಯಲ್ಲಿ ಪೂಜೆ ಮುಗಿದ ನಂತರವೂ ಕೆಲವು ನಿಯಮಗಳನ್ನು ಪಾಲಿಸಬೇಕು. ದೀಪಾರಾಧನೆ ನಿಯಮಗಳನ್ನು ಪಾಲಿಸಿದರೆ ಮಾತ್ರ ಆ ದೇವರ ಆಶೀರ್ವಾದ ನಿಮ್ಮ ಮನೆಯ ಮೇಲೆ ಇರುತ್ತದೆ. ದೀಪದ ಬೆಳಕಿನಲ್ಲಿ ಮುಕ್ಕೋಟಿ ದೇವರುಗಳು ಇರುತ್ತಾರೆ. ಸರಿಯಾದ ರೀತಿಯಲ್ಲಿ ಮನೆಯಲ್ಲಿ ದೀಪಾರಾಧನೆ ಮಾಡಿದರೆ ಯಾವುದೇ ತೊಂದರೆಗಳಿಲ್ಲದೆ ಇರುತ್ತದೆ. ನೀವು ಮುಕ್ಕೋಟಿ ದೇವರುಗಳ ಆಶೀರ್ವಾದವನ್ನು ಪಡೆಯುತ್ತೀರಿ. ಮನೆಯಲ್ಲಿ ಪೂಜೆ ಮಾಡುವ ಮೊದಲು, ಪೂಜೆ ಮುಗಿಸುವ ಮೊದಲು ಮತ್ತು ಪೂಜೆ ಆದ ನಂತರ ಈ ನಿಯಮಗಳನ್ನು ಅನುಸರಿಸಿ. ಮನೆಯಲ್ಲಿ ಪೂಜೆ ಮಾಡುವಾಗ ಮೊದಲು ನಿಮ್ಮ ಇಡೀ ಮನೆಯನ್ನು ಸ್ವಚ್ಛಗೊಳಿಸಿ. ನಿಮ್ಮ ಮನೆಯಲ್ಲಿರುವ ಬಡದೇವತೆ ಹೊರಟು ಹೋದಾಗ ಲಕ್ಷ್ಮೀ ದೇವಿಯು ನಿಮ್ಮ ಮನೆಯನ್ನು ಪ್ರವೇಶಿಸುತ್ತಾಳೆ. ಇಡೀ ಮನೆಯನ್ನು ಸ್ವಚ್ಛಗೊಳಿಸಲು ಸಾಧ್ಯವಾಗದವರು ಮನೆಯಾದ್ಯಂತ ಅರಿಶಿನ ನೀರನ್ನು ಸಿಂಪಡಿಸಬೇಕು. ಪೂಜೆ ಮಾಡುವ ಮಹಿಳೆಯರು ತಲೆ ಸ್ನಾನ ಮಾಡಬೇಕು. ಸಾಧ್ಯವಾಗದವರು ಬೈತಲೆಯಲ್ಲಿ ಕುಂಕುಮವನ್ನು ಇಟ್ಟುಕೊಂಡು ಪೂಜೆ ಮಾಡಬಹುದು. ಮನೆಯಲ್ಲಿ ಪೂಜೆಯನ್ನು ಪ್ರಾರಂಭಿಸುವ ಮೊದಲು ಪೂಜಾ ಕೋಣೆಯಲ್ಲಿ ರಂಗೋಲಿ ಹಾಕಬೇಕು. ರಂಗೋಲಿಯಲ್ಲಿ ಲಕ್ಷ್ಮೀ ದೇವಿ ಇರುತ್ತಾಳೆ ಎಂದು ನಂಬಿಕೆ. ಹಾಗಾಗಿ ನಿಮ್ಮ ಪೂಜಾ ಕೋಣೆಯಲ್ಲಿ ರಂಗೋಲಿ ಹಾಕಿ ಮನೆಯಲ್ಲಿ ದೀಪಾರಾಧನೆ ಮಾಡಿದರೆ ಅಷ್ಟೈಶ್ವರ್ಯಗಳು ಲಭಿಸುತ್ತವೆ. ಪೂಜೆ ಮಾಡುವ ಮಹಿಳೆಯರು ನೈಟಿಗಳನ್ನು ಧರಿಸಿ ದೇವರನ್ನು ಪೂಜಿಸಬಾರದು. ಸೀರೆ ಅಥವಾ ಸಾಂಪ್ರದಾಯಿಕ ಉಡುಗೆಗಳನ್ನು ಧರಿಸಿ ಮನೆಯಲ್ಲಿ ದೀಪಾರಾಧನೆ ಮಾಡಿದರೆ ಲಕ್ಷ್ಮೀ ದೇವಿ ಸಂತೃಪ್ತಳಾಗುತ್ತಾಳೆ. ಖಂಡಿತವಾಗಿಯೂ ಪೂಜಾ ಕೋಣೆಯಲ್ಲಿ ತಾಮ್ರದ ಪಾತ್ರೆಯಲ್ಲಿ ಒಳ್ಳೆಯ ನೀರನ್ನು ಇಡಬೇಕು. ಏಕೆಂದರೆ ನಾವು ಮನೆಯಲ್ಲಿ ಪೂಜೆ ಮಾಡುವಾಗ ಪೂಜೆಯಲ್ಲಿರುವ ಎಲ್ಲಾ ದೈವಿಕ ಶಕ್ತಿಗಳು ಆ ಒಳ್ಳೆಯ ನೀರನ್ನು ತಲುಪುತ್ತವೆ. ಆದ್ದರಿಂದ ಮನೆಯಲ್ಲಿ ಪೂಜೆಯನ್ನು ಪೂರ್ಣಗೊಳಿಸಿದ ನಂತರ ನಾವು ಆ ನೀರನ್ನು ಪವಿತ್ರ ನೀರಿನಂತೆ ಸ್ವೀಕರಿಸಬೇಕು. ಆಗ ಮಾತ್ರ ನಮಗೆ ದೇವರ ಆಶೀರ್ವಾದ ಸಿಗುತ್ತದೆ. ಪೂಜಾ ಕೋಣೆಯಲ್ಲಿ ಅಕ್ಷತೆಗಳನ್ನು ಖಂಡಿತವಾಗಿ ಇಡಬೇಕು. ಮನೆಯಲ್ಲಿ ಪೂಜೆಯನ್ನು ಪೂರ್ಣಗೊಳಿಸಿದ ನಂತರ ಅಕ್ಷತೆಗಳನ್ನು ದೇವರಿಗೆ ಹಾಕಿ ಆಶೀರ್ವಾದವೆಂದು ನಂತರ ಅವುಗಳನ್ನು ತಮ್ಮ ತಲೆಯ ಮೇಲೆ ಹಾಕಿಕೊಂಡು ದೇವರಿಗೆ ನಮಸ್ಕರಿಸಿ. ಪೂಜೆಯ ಸಮಯದಲ್ಲಿ ಬೆಳಗಿಸುವ ದೀಪವು ಹೆಚ್ಚಿನ ಶಕ್ತಿಯನ್ನು ಹೊಂದಿರುವುದರಿಂದ ನೀವು ಬೆಳಗಿಸುವ ದೀಪವು ತುಂಬಾ ಕಪ್ಪಾಗಿರಬಾರದು. ಪೂಜಾ ಕೋಣೆಯಲ್ಲಿ ದೀಪವನ್ನು ಬೆಳಗಿಸುವ ಮೊದಲು ಗಣಪತಿಗೆ ನಮಸ್ಕರಿಸಿ ದೀಪಕ್ಕೆ ಕುಂಕುಮವನ್ನು ಇಟ್ಟು ಎಣ್ಣೆ ಅಥವಾ ತುಪ್ಪವನ್ನು ಹಾಕಿ ದೀಪ ಬೆಳಗಿಸಬೇಕು. ದೀಪವನ್ನು ಬೆಳಗಿಸಿದ ನಂತರ ದೀಪಕ್ಕೆ ಅಕ್ಷತೆ ಹಾಕಿ ಹೂವನ್ನು ಅರ್ಪಿಸಿ ದೀಪಕ್ಕೆ ನಮಸ್ಕಾರ ಮಾಡಿ. ಈ ರೀತಿ ನಮಸ್ಕರಿಸಿದರೆ ನಿಮಗೆ ಖಂಡಿತವಾಗಿಯೂ ಮುಕ್ಕೋಟಿ ದೇವರುಗಳ ಆಶೀರ್ವಾದ ಸಿಗುತ್ತದೆ. ಪೂಜೆಯ ಸಮಯದಲ್ಲಿ ದೇವರಿಗೆ ನೈವೇದ್ಯ ಅರ್ಪಿಸಿ ಮತ್ತು ಆರತಿ ಕರ್ಪೂರವನ್ನು ಅರ್ಪಿಸಿ ನಿಮ್ಮ ಪೂಜೆಯನ್ನು ಕೊನೆಗೊಳಿಸಿ. ಪೂಜೆಯನ್ನು ಕೊನೆಗೊಳಿಸಿದ ನಂತರ ನೀವು ಖಂಡಿತವಾಗಿಯೂ ದೇವರನ್ನು ಪ್ರದಕ್ಷಿಣೆ ಹಾಕಬೇಕು. 3 ಅಥವಾ 5 ಪ್ರದಕ್ಷಿಣೆಗಳನ್ನು ಮಾಡಿ ದೇವರಿಗೆ ಅಕ್ಷತೆಯನ್ನು ಅರ್ಪಿಸಿ ಮತ್ತು ನಿಮ್ಮ ತಲೆಯ ಮೇಲೆ ಅಕ್ಷತೆಯನ್ನು ಹಾಕಿಕೊಳ್ಳಿ. ಈ ರೀತಿ ಪ್ರದಕ್ಷಿಣೆ ಹಾಕುವುದರಿಂದ ಮಾತ್ರ ನೀವು ಮಾಡುವ ಪೂಜೆಗಳಿಗೆ ಸರಿಯಾದ ಪುಣ್ಯ ಸಿಗುತ್ತದೆ. ಮನೆಯಲ್ಲಿ ಪೂಜೆಯನ್ನು ಪೂರ್ಣಗೊಳಿಸಿದ ನಂತರ 5 ನಿಮಿಷಗಳ ಕಾಲ ನಿಮ್ಮ ಪೂಜಾ ಕೋಣೆಯಿಂದ ದೂರ ಹೋಗಿ 5 ನಿಮಿಷಗಳ ನಂತರ ಪೂಜಾ ಕೋಣೆಯಲ್ಲಿ ನೈವೇದ್ಯವನ್ನು ತಿನ್ನಿರಿ.
ಖಂಡಿತವಾಗಿಯೂ ನೈವೇದ್ಯವನ್ನು ತಿನ್ನಬೇಕು. ಆಗ ಮಾತ್ರ ದೇವರ ಆಶೀರ್ವಾದವನ್ನು ಪಡೆಯಬಹುದು. ಪೂಜಾ ಕೋಣೆಯಲ್ಲಿ ನೈವೇದ್ಯವನ್ನು ತಿನ್ನದೇ ಇಟ್ಟರೆ ದೇವರು ಕೋಪಗೊಳ್ಳುತ್ತಾನೆ. ನಿಮ್ಮ ಪೂಜೆಗೆ ಯಾವುದೇ ಪುಣ್ಯ ಸಿಗುವುದಿಲ್ಲ. ಪ್ರತಿದಿನ ಮನೆಯಲ್ಲಿ ದೀಪಾರಾಧನೆ ಮಾಡುವವರು ದೇವರಿಗೆ ಬೆಲ್ಲವನ್ನು ನೈವೇದ್ಯವಾಗಿ ಅರ್ಪಿಸಿದರೆ ಸಾಕು. ಬೆಲ್ಲವನ್ನು ನೈವೇದ್ಯವಾಗಿ ಅರ್ಪಿಸಿದರೆ ಮನೆಗೆ ಹಠಾತ್ ಆರ್ಥಿಕ ಲಾಭ ಬರುತ್ತದೆ. ದೀಪಾರಾಧನೆ ಮಾಡಿದ ನಂತರ ನೀವು ಖಂಡಿತವಾಗಿಯೂ ನಿಮ್ಮ ಮನೆಯಾದ್ಯಂತ ಧೂಪ ಹಾಕಬೇಕು. ಧೂಪ ಹಾಕುವುದರಿಂದ ಮನೆಯಲ್ಲಿರುವ ಎಲ್ಲ ನಕಾರಾತ್ಮಕ ಶಕ್ತಿಗಳು ಹೊರಗೆ ಹೋಗುತ್ತವೆ ಮತ್ತು ದೈವಿಕ ಶಕ್ತಿಗಳು ನಿಮ್ಮ ಮನೆಯತ್ತ ಆಕರ್ಷಿತವಾಗುತ್ತವೆ. ಪೂಜೆ ಮಾಡುವವರು ಅರಿಶಿನ ಕುಂಕುಮ ಬಳೆಗಳನ್ನು ಧರಿಸಿರಬೇಕು. ಎಲ್ಲಕ್ಕಿಂತ ಮುಖ್ಯವಾಗಿ ಮನೆಯ ಮಹಿಳೆಯರು ಕೈಗೆ ಕಾಲಿಗೆ ಅರಿಶಿನವನ್ನು ಹಚ್ಚಿ ದೀಪಾರಾಧನೆ ಮಾಡಿದರೆ ಮಹಿಳೆಯರು ದೀರ್ಘ ಸುಮಂಗಲಿಯಾಗಿರುತ್ತಾರೆ. ದೇವರ ಬಳಿ ಇರುವ ಅರಿಶಿನ ಕುಂಕುಮವನ್ನು ನಿಮ್ಮ ಮಂಗಳಸೂತ್ರಕ್ಕೆ ಇಟ್ಟುಕೊಳ್ಳುವುದರಿಂದ ನಿಮ್ಮ ಗಂಡನ ಆಯುಷ್ಯ ಹೆಚ್ಚಾಗುತ್ತದೆ ಮತ್ತು ಆದಾಯವೂ ಹೆಚ್ಚಾಗುತ್ತದೆ. ಮನೆಯಲ್ಲಿ ಪೂಜೆ ಮಾಡುವ ಮಹಿಳೆಯರು ಕಪ್ಪು ಬಟ್ಟೆಗಳನ್ನು ಧರಿಸಬಾರದು. ಪೂರ್ವಕ್ಕೆ ಮುಖ ಮಾಡಿ ಕುಳಿತು ಪೂಜೆ ಮಾಡಬೇಕು. ಈ ಪೂಜೆಯ ನಿಯಮಗಳನ್ನು ಪಾಲಿಸಿದರೆ ಖಂಡಿತ ಶುಭವಾಗುತ್ತದೆ. ಈ ಎಲ್ಲ ಚಿಹ್ನೆಗಳು ದೇವರಿಂದ ಬರುವ ಸೂಕ್ಷ್ಮ ಸಂದೇಶಗಳು. ನಾವು ಮಾಡುವ ಪೂಜೆಯನ್ನು ದೇವರು ತೃಪ್ತಿಯಿಂದ ಸ್ವೀಕರಿಸಿದ್ದಾನೆಯೋ ಅಥವಾ ನಾವು ಯಾವುದಾದರೂ ತಪ್ಪು ಮಾಡುತ್ತಿದ್ದೇವೆಯೋ ಎಂಬುದನ್ನು ತಿಳಿಸುವ ಪವಿತ್ರ ಸೂಚನೆಗಳು. ನೀವು ಇಂದು ಕೇಳಿದ ನಿಯಮಗಳನ್ನು ಮನದಲ್ಲಿ ಇಟ್ಟುಕೊಂಡು ದೇವರನ್ನು ಭಕ್ತಿಯಿಂದ ಪೂಜಿಸಿದರೆ ನಿಮ್ಮ ಮನೆಯಲ್ಲಿ ರಾಜಯೋಗ, ಐಶ್ವರ್ಯ, ಶಾಂತಿ, ಸಂತೋಷ ತುಂಬಿರುತ್ತದೆ. ಪೂಜೆಯ ನಂತರ ಕೇವಲ 5 ನಿಮಿಷಗಳ ಧ್ಯಾನವಾದರೂ ಮಾಡಿ. ನಿಮ್ಮ ಮನೆ, ನಿಮ್ಮ ಜೀವನ, ನಿಮ್ಮ ಕುಟುಂಬವೆಲ್ಲ ದೇವರ ಕೃಪೆಯಿಂದ ಬೆಳಗುತ್ತದೆ. ಇವತ್ತು ಕೇಳಿದ ನಿಯಮಗಳನ್ನು ಅನುಸರಿಸಿ ನಿಮ್ಮ ಮನೆಯಲ್ಲಿ ದೀಪವನ್ನು ಹಚ್ಚಿ ದೇವರ ಆಶೀರ್ವಾದ ನಿಮ್ಮ ಜೀವನವನ್ನು ಬೆಳಕಿನಿಂದ ತುಂಬಿಸಲಿ. ಇನ್ನು ಮುಂದೆ ನಿಮ್ಮ ಮನೆಯ ಬಾಗಿಲಲ್ಲಿ ಅಶಾಂತಿ ಅಲ್ಲ, ಆಶೀರ್ವಾದಗಳು ಮಾತ್ರ ಪ್ರವೇಶಿಸಲಿ. ನಿಮ್ಮ ಜೀವನ ಬೆಳಕಾಗಲಿ. ನಿಮ್ಮ ಮನೆಯಲ್ಲಿ ದೇವರ ಕೃಪೆ ಸದಾ ಇರಲಿ. ಶುಭವಾಗಲಿ. ಇಂತಹ ಮತ್ತಷ್ಟು ಪವಿತ್ರ ಮಾಹಿತಿಗಾಗಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು.